ಸ್ನೇಹಿತರೆ, ನಾನೀಗ ಮಲ್ಪೆ ಸಮೀಪ ಬಂದಿದ್ದೇನೆ. ಇವತ್ತಿನ ಲಾಗ್ ಇಲ್ಲಿಂದ ಪ್ರಾರಂಭಿಸ್ತಾ ಇದ್ದೇನೆ. ನಿಮ್ಗೆ ನನ್ನ ಹಿಂದ್ಗಡೆ ಮತ್ತೆ ಬಂದರ್ ಕಾಣ್ತಾ ಇರಬಹುದು. ಮೊನ್ನೆ ನಾನು ಬಂದಿದ್ದೆ ಅಲ್ಲ ಅಲ್ಲಿ ಪಡುಕೆರೆ ಹತ್ರ. ಇದು ಅಲ್ಲಿ ಅಲ್ಲ, ಇದು ಬೇರೆ ಪ್ಲೇಸ್. ನೋಡಿದ್ದು ಹೇಗೆ ಕಾಣ್ತಾ ಉಂಟು. ನಾನೀಗ ಅದ್ರ ಆಚೆಗೆ ಮಲ್ಪೆ ಸೀವಾಕಿಗೆಲ್ಲ ಹೋಗಿ ನೋಡೋಣ ಏನಾಗ್ತದೆ ಅಂತ. ಬನ್ನಿ ಸ್ನೇಹಿತರೆ, ಈಗ ಇರುವ ಜಾಗ ಇದು ಮಲ್ಪೆಯ ಅಥವಾ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣವಾದ ಸೀವಾಕ್. ಸೀವಾಕ್ ಅಂದರೆ ಕಡಲಲ್ಲಿ ನಡೆದಾಡುವಂತಹ ಸ್ಥಳ. ನಾವೀಗ ಅದರ ಹೊರ ಪ್ರದೇಶ, ಅಲ್ಲಿ ಒಂದು ಪಾರ್ಕ್ ಉಂಟು, ಅಲ್ಲಿದ್ದೇನೆ ನಾನೀಗ. ನೋಡಿ, ಇಲ್ಲಿ ಒಂದು ದೋಣಿಯ ಕಲಾಕೃತಿ ನೀವೆಲ್ಲ ನೋಡಬಹುದು. ಇದು ದೋಣಿಯನ್ನು ಮೀನುಗಾರರು ದಡಕ್ಕೆ ತರುವಂತಹ ದೃಶ್ಯ. ನಿಜವಾಗಿ ಇದು ನೈಜ ಚಿತ್ರಣದಂತೆ ಕಾಣುವಂತಹ ದೃಶ್ಯ. ನಿಮಗೆಲ್ಲ ಕಾಣ್ತಾ ಇರಬಹುದು. ಕಟ್ಟುಮಸ್ತಾದ ದೇಹವನ್ನು ಹೊಂದಿರುವ ಮೀನುಗಾರರು ದೋಣಿಯನ್ನು ದಡಕ್ಕೆ ತರ್ತಾ ಇದ್ದಾರೆ. ನೋಡಿ, ಅವರ ಕಣ್ಣು ಕೂಡ ಯಾವ ರೀತಿ ಈ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ನೋಡಿ. ಒಂಥರ ಒರಿಜಿನಲ್ ಥರನೇ ಕಾಣ್ತಾ ಉಂಟು. ನೋಡಿ, ಇಲ್ಲಿ ದೋಣಿಯ ಅಡಿಗೆ ಪೈಪು ಅಥವಾ ಯಾವುದಾದ್ರೂ ಮರದ ತುಂಡು ಹಾಕಿ ದೋಣಿಯನ್ನು ದಡಕ್ಕೆ ಎಳೆದುಕೊಂಡು ಬರುವುದು, ಅವರು ಕಷ್ಟಪಡುವ ಸನ್ನಿವೇಶ ಯಾವ ರೀತಿ ಕಾಣ್ತಾ ಉಂಟು ನೋಡಿ. ಇದೊಂದು ಹಲ್ಲಿಗ ಹಾಕಿಕೊಂಡಿರುವ ಒಂದು ಡ್ರೆಸ್ ಮತ್ತು ಬನಿಯಾನ್, ಎಷ್ಟು ಒರಿಜಿನಲ್ ಥರನೇ ಕಾಣ್ತಾ ಉಂಟು ಸ್ನೇಹಿತರೆ. ಇದು ಒಂದು ನೋಡಿ, ಇಲ್ಲೊಬ್ಬರು ನೋಡಿ ಹೀಗೆ ಲುಂಗಿ ಸುತ್ತುಕೊಂಡು. ಆದರೆ ಒಂದು ದೊಡ್ಡ ಅಲ್ಲೊಂದು ಪ್ರಾಬ್ಲಮ್ ಏನಂದರೆ, ನಿಮಗೆ ನಗು ಬರುವುದು ನೋಡಿ. ಅವರ ಸೊಂಟದಲ್ಲಿ ಈ ಕಂಚಿಗಾರ ಉಂಟಲ್ಲ, ಅದು ಗೂಡುಗಟ್ಟಿದೆ. ಅದು ಒಂದು ದೊಡ್ಡ ಪ್ರಾಬ್ಲಮ್ ಅಷ್ಟೇ. ಬೇರೆಲ್ಲ ರಿಯಲ್ ಥರನೇ ಉಂಟು. ಅದೊಂದು ನೋಡುವಾಗ ಅಲ್ಲಿ ಗೂಡುಗಟ್ಟಿದ್ದು ತೆಗಿಲಿಕ್ಕೆ ಜನ ಇಲ್ಲದಾಯಿತು ಅಷ್ಟೇ. ಬೇರೆ ಎಲ್ಲ ಸುಂದರವಾಗಿ ಕಾಣ್ತಾ ಉಂಟು. ಈ ಮೀನುಗಾರರು ಪಡುವ ಕಷ್ಟವನ್ನು ಇದೊಂದು ಚಿಕ್ಕದಾಗಿ ಅಥವಾ ಸಂಕ್ಷಿಪ್ತವಾಗಿ ವಿವರಿಸುತ್ತೆ ನಮಗೆ. ನೋಡಿ, ಅವರೆಷ್ಟೆಲ್ಲ ಕಷ್ಟಪಡ್ತಾರೆ ಅಂತ. ಒಂದು ಮೀನು ಹಿಡಿದು ಮೀನು ಮಾರಾಟ ಮಾಡುವವರೆಗೂ ಎಷ್ಟೆಲ್ಲ ಕಷ್ಟಪಡ್ತಾರೆ ಎಂಬುದು ಅದು ಅವರ ಸಂಪೂರ್ಣ ಜೀವನ ಚಿತ್ರವನ್ನು ಇದು ಒಂದು ಕಲಾಕೃತಿ ನಮಗೆ ತೋರಿಸ್ತಾ ಉಂಟು ಸ್ನೇಹಿತರೆ. ನೋಡಿ, ಇಲ್ಲಿ ಪಾರ್ಕ್ ಕೂಡ ಉಂಟು ಮಕ್ಕಳಿಗೋಸ್ಕರ. ನೋಡಿ, ಜಾರುಬಂಡಿ. ಅದೇ ರೀತಿ ಇದೆಲ್ಲ ಮಳೆಗಾಲದ ಕಾರಣ ಸ್ವಲ್ಪ ಆಚೀಚೆ ಆಗಿರಬಹುದು, ನೀರೆಲ್ಲ ತುಂಬಿ. ಅಂದರೆ ಮಳೆಗಾಲದಲ್ಲಿ ಎಷ್ಟು ಕ್ಲೀನ್ ಮಾಡಿದರೂ ಮತ್ತೆ ವಾಪಸ್ ಹುಲ್ಲು ಬರ್ತಾ ಇರ್ತದೆ, ಆ ಕಾರಣದಿಂದ ಆಗಿರಬಹುದು. ಮತ್ತು ಈ ಬೇಸಿಗೆ ಕಾಲದಲ್ಲಿ ಅತ್ಯಂತ ನಯನ ಮನೋಹರವಾಗಿತ್ತು ನೋಡಲಿಕ್ಕೆ. ಎಷ್ಟು ಪ್ರವಾಸಿಗರು ಬರ್ತಾ ಇದ್ರು ಅಂದರೆ, ಇಲ್ಲಿ ಈ ಬೇಸಿಗೆ ಕಾಲಕ್ಕೆ ಸೆಕೆಯನ್ನು ತಡೆಯಲು ಸಂಜೆ ಹೊತ್ತಿಗೆ ಇಲ್ಲಿ ಸ್ಥಳೀಯ ಪ್ರವಾಸಿಗರಿಂದಲೇ ಗಿಜಿಗುಡುತ್ತಿತ್ತು ಇದು. ನೋಡಿ, ಇಲ್ಲಿ ಆಮೆಯ ಚಿತ್ರ ಉಂಟು, ಆಮೆಯದೊಂದು ಮೂರ್ತಿ, ಹಾಗೆ ಮೊಸಳೆಯ ಮೂರ್ತಿ, ಮತ್ತು ತುಂಬ ಉಂಟು. ಎಲ್ಲ ಇದು ಕಡಲಿಗೆ ಸಂಬಂಧಪಟ್ಟದ್ದು ಅಥವಾ ಮೀನುಗಾರ ವೃತ್ತಿಗೆ ಸಂಬಂಧಪಟ್ಟದ್ದು ಅಥವಾ ಈ ಮೀನುಗಾರಿಕೆಗೆ ಸಂಬಂಧಪಟ್ಟದ್ದು ಹೀಗೆ ಉಂಟು. ನೋಡಿ, ಇಲ್ಲೊಂದು ಬೆಕ್ಕು ನೋಡಿ, ಅದು ಕೂಡ ನಾವು ಮೀನೆಲ್ಲ ಕ್ಲೀನ್ ಮಾಡುವಾಗ ಮೀನು ತಿನ್ನಲು ಕಾಯ್ತಾ ಇರ್ತದಲ್ಲ, ಆ ರೀತಿ ಉಂಟು ನೋಡಿ. ಅದರ ಮುಖಭಾವ ಕೂಡ ಹಾಗೆಯೇ ಮಾಡಿದ್ದಾರೆ. ನೋಡಿ, ಇಲ್ಲಿ ದೂರದಲ್ಲಿ ಒಂದು ದೊಡ್ಡ ಮೀನು ಉಂಟು ನೋಡಿ, ಅಲ್ಲಿ ಕಾಣ್ತಾ ಇರ್ಬೋದು. ಇದೊಂದು ದೊಡ್ಡ ಮೀನು. ಇದು ಮೀನಿಗೆ ಮನುಷ್ಯನ ಮುಖ ಥರ ಮಾಡಿದ್ದಾರೆ, ಆದರೂ ಕೂಡ ಮೀನೇ ಇದು. ಮೀನಿನೊಂದು ಪ್ರತಿಮೆ ಮಾಡಿದ್ದಾರೆ ನೋಡಿ, ಎಷ್ಟು ಚಂದ ಮಾಡಿದ್ದಾರೆ ಅಂದರೆ ನಮಗೆ ಇದು ಒಂಥರ ಒರಿಜಿನಲ್ ಥರನೇ ಕಾಣ್ತದೆ. ಅದರ ಕಣ್ಣೆಲ್ಲ ನೋಡುವಾಗ ಸುಂದರವಾಗಿ ಮಾಡಿದ್ದಾರೆ. ಇದು 2 ವರ್ಷ ಆಯಿತು, ಇನ್ನೂ ಕೂಡ ಅದೇ ರೀತಿ ಪೈಂಟಿಂಗ್ ಕೂಡ ಹೋಗಲಿಲ್ಲ ಅದರದ್ದು. ಅಷ್ಟು ಒರಿಜಿನಾಲಿಟಿ ಥರ ಮಾಡಿದ್ದಾರೆ. ಕಲರ್ ಮಾತ್ರ ನೀಲಿ ಉಂಟು, ಆದರೂ ಕೂಡ ಮೀನು ಥರನೇ ಕಾಣ್ತಾ ಉಂಟು ಅದು. ನೋಡಿ, ಇಲ್ಲಿ ಮೊಸಳೆಯದ್ದು ಚಿತ್ರ ಉಂಟು, ನಿಮಗೆ ಕಾಣ್ತಾ ಇರ್ಬೋದು. ನೋಡಿ, ಇದೊಂಥರ ಸ್ಟೇಡಿಯಂ ಥರ ಕಂಡ್ರೂ ಕೂಡ ಇದೊಂದು ಪಾರ್ಕ್ ಮಕ್ಕಳಿಗೋಸ್ಕರ. ಸಂಜೆ ಹೊತ್ತಿಗೆ ಇಲ್ಲಿ ಫುಲ್ಲು ಜನ ಇರ್ತಾರೆ. ನಾನು ಬರುವುದು ಸ್ವಲ್ಪ ಬೇಗ ಆದ ಕಾರಣ ಅಷ್ಟು ಜನ ಕಾಣ್ತಾ ಇಲ್ಲ ಅಷ್ಟೇ. ಇಲ್ಲಿ ನೋಡಿ, ಜಟಾಯು ಪಕ್ಷಿಯ ಒಂದು ಮೂರ್ತಿ ಇದೆ ನೋಡಿ, ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ಈ ಕಡೆ ಪೂರ್ವಾಭಿಮುಖವಾಗಿ ಮುಖ ಹಾಕಿ ನಿಂತ ಹಾಗೆ ಮೂರ್ತಿಯನ್ನು ರಚಿಸಿದ್ದಾರೆ ನೋಡಿ. ಇದೊಂದು ಸುಂದರವಾಗಿ ಈ ಪ್ರವಾಸಿಗರ ಕಣ್ಮನ ತಣಿಸುವ ಮತ್ತೊಂದು ದೃಶ್ಯವೇ ಇದು ನೋಡಿ. ಒಂದು ರೆಕ್ಕೆ ಮೂರ್ತಿಗೆ ಅದೇ ರೀತಿ ಎಲ್ಲ ಕಾಣ್ತಾ ಇರಬಹುದು ನಿಮಗೆ. ಕಿರೀಟ ಮತ್ತು ಗಿಡುಗನ ಥರ ಮುಖಭಾವ ಎಲ್ಲ, ಅದೆಲ್ಲ ಬೇರೆಯವ್ರಿಗೆ ಗೊತ್ತಿರಬಹುದು ತುಂಬ ಜನರಿಗೆ. ನೋಡಿ, ಇಲ್ಲಿ ಪಾರ್ಕ್ ಎಲ್ಲ ನಾವು ನೋಡ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ನಾವೀಗ ಮುಂದಕ್ಕೆ ಹೋಗೋಣ. ತುಂಬ ಅಪರೂಪದ ಗಿಡಗಳು ಕೂಡ ಇವೆ. ಮತ್ತು ಇಲ್ಲಿ ಕೂಡ ಮಕ್ಕಳಿಗೆ ಜಾರುಬಂಡಿ ಈ ಥರ ತುಂಬ ಮಕ್ಕಳಿಗೆ ಆಟ ಆಡುವಂತಹ ತುಂಬ ಗೇಮಿಂಗ್ ಝೋನ್ ಎಲ್ಲ ಇದೆ, ನೀವು ನೋಡ್ತಾ ಇರಬಹುದು. ಇಲ್ಲಿ ಒಂಥರ ಸುತ್ತಾಡಲಿಕ್ಕೆ ಇದು ಒಳ್ಳೆಯ ಪ್ಲೇಸ್. ಸಂಜೆ ಹೊತ್ತಿಗೆ ವಾಕಿಂಗ್, ಆಚೆ ಈಚೆ ಹೋಗುವವರಿಗೆ ಮತ್ತು ಪ್ರವಾಸಿಗರಿಗೆ ಎಲ್ಲ ರೆಸ್ಟ್ ತೆಗಿಲಿಕ್ಕೆಲ್ಲ ಸುಂದರ ಪ್ಲೇಸ್. ನೋಡಿ, ಇದು ಮುಂಚೆ ಇಲ್ಲಿ ತನಕ ಇತ್ತು, ಈಗ ಇದು ಇತ್ತೀಚೆಗೆ ನಿರ್ಮಾಣವಾದದ್ದು. ಈ ಪಾರ್ಕ್ ಎಲ್ಲ ನೀವು ನೋಡ್ತಾ ಇರಬಹುದು, ಇದು ಇತ್ತೀಚೆಗೆ ನಿರ್ಮಾಣವಾದದ್ದಷ್ಟೇ ಈ ಪಾರ್ಕ್. ನೋಡಿ, ಇದೆಲ್ಲ ಮುಂಚೆನೇ ಇತ್ತು, ಇಲ್ಲಿ ಎಲ್ಲ ಪಾರ್ಕಿಂಗ್ ಎಲ್ಲ ಇತ್ತು, 2 ವೀಲರ್ ಎಲ್ಲ. ಈಗ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ನಿಮಗೆ ದೂರದಲ್ಲಿ ಕಾಣ್ತಾ ಇರ್ಬೋದು ನೋಡಿ,
ಅದು ಈ ನಮ್ಮ ಸೈಂಟ್ ಮೇರಿಸ್ ದ್ವೀಪ ಉಂಟಲ್ಲ, ಅಲ್ಲಿಗೆ ಹೋಗುವಂತಹ ಒಂದು ಸ್ಥಳ. ಅಲ್ಲಿ ಟಿಕೆಟ್ ಬುಕ್ ಮಾಡೋದು ಸರ್ಕಾರದ್ದು, ಪ್ರೈವೇಟ್ ಅಲ್ಲ. ಟಿಕೆಟ್ ಬುಕ್ ಮಾಡಿ ಅಲ್ಲಿ ಬೋಟ್ ಕೂಡ ಕಾಣ್ತಾ ಉಂಟು. ಈಗೆಲ್ಲ ಅಂದರೆ ಮಳೆಗಾಲ ಆದ ಕಾರಣ ಅಲ್ಲಿಗೆ ಹೋಗುವುದನ್ನೆಲ್ಲ ಸ್ಥಗಿತಗೊಳಿಸಲಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಇನ್ನು ಮಳೆಗಾಲ ಕಳೆದ ಮೇಲೆ ಸೆಪ್ಟೆಂಬರ್ ಬಳಿಕ ವಾಪಸ್ ಸ್ಟಾರ್ಟ್ ಆಗ್ತದೆ. ಸೈಂಟ್ ಮೇರಿಸ್ ದ್ವೀಪಕ್ಕೆ ಪ್ರವಾಸಿಗರಿಗೆ ಹೋಗಲು ಓಪನ್ ಆಗ್ತದೆ. ಅದರ ಮೇಲ್ಛಾವಣಿ ಕೂಡ ರಿಪೇರಿ ಆಗ್ತಾ ಉಂಟು, ನೀವು ನೋಡಿರಬಹುದು ಈಗಾಗಲೇ ವಿಡಿಯೋದಲ್ಲಿ. ಅದೀಗ ರಿಪೇರಿ ಎಲ್ಲ ಆಗಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗ್ತದೆ. ವರ್ಷವೂ ಕೂಡ ಹಾಗೆಯೇ. ಅದೇ ರೀತಿ ನೋಡಿ ಕಡಲಿನ ದೃಶ್ಯ ಎಲ್ಲ ಎಷ್ಟು ಚಂದ ಕಾಣ್ತಾ ಉಂಟಂತ. ಇದು ಎಲ್ಲ ಕಡೆ ನನ್ನ ವಿಡಿಯೋದಲ್ಲಿ ನೀವು ಕಡಲು ನೋಡ್ತಾ ಇರ್ತೀರಿ. ನೋಡಿ ಇಲ್ಲೊಂದು ದೋಣಿಯ ಒಂದು ಕಲಾಕೃತಿ ಉಂಟು, ದೋಣಿಯ ಚಿತ್ರಣ. ಮೀನುಗಾರನೊಬ್ಬ ಕಡಲಿಗೆ ಮೀನು ಹಿಡಿಯಲು ಹೋಗ್ತಾ ಇರುವ ದೃಶ್ಯ ಇದು. ಇದೆಲ್ಲ ನಾವೆಲ್ಲ ಅರ್ಥೈಸಬೇಕು, ಈ ಕಲಾಕೃತಿಯಲ್ಲಿ ಏನೆಲ್ಲ ಕಥೆಗಳಿವೆ ಅಂತ. ನೋಡಿ ಇದು ಕೂಡ ಹಾಗೆ, ಮೀನು ಹಿಡಿಯಲು ಒಬ್ಬೊಬ್ಬರೇ ಹೋಗ್ತಾರೆ. ಇಲ್ಲಿ ಮೊದಲದು ನಾಡದೋಣಿ, ಸಾಂಪ್ರದಾಯಿಕ ದೋಣಿ ಮೀನುಗಾರಿಕೆ, ಇಂಥದ್ದನ್ನು ಪ್ರತ್ಯೇಕವಾಗಿ ಇಲ್ಲಿ ಹೈಲೈಟ್ ಮಾಡಲಾಗಿದೆ. ಈಗ ಮಲ್ಪೆ ಇರುವುದೇ ಆಳ ಸಮುದ್ರ ಮೀನುಗಾರಿಕೆ ಮತ್ತು ಹೀಗೆ ಪರ್ಷಿನ್ ಹಾಗೆ ಉಂಟು. ಆದರೂ ಕೂಡ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಕಲಾಕೃತಿಯಲ್ಲಿ ಇಲ್ಲಿ ಒತ್ತು ನೀಡಲಾಗಿದೆ. ನಿಮಗೆಲ್ಲ ಕಾಣ್ತಾ ಇರಬಹುದು ನೋಡಿ. ಇಂತಹ ದೋಣಿಗಳೆಲ್ಲ ಮೊದಲು ಇದ್ದದ್ದು, ಈಗ ಉಂಟು ವಾಡ ಅಂತ ಹೇಳ್ತಾರೆ ನಾವು. ಅದು ನಾಡದೋಣಿ ಮೀನುಗಾರಿಕೆ ಅಲ್ಲ ನೋಡಿ. ಇದೆಲ್ಲ ಆಳ ಸಮುದ್ರಕ್ಕೆ ಹೋಗುವುದು. ಈಗ ಒಂದು ಪರ್ಷಿಯನ್, ಇಲ್ಲದ್ರೆ ಲೈಲ್ಯಾಂಡ್ ಅಂತ ಹೇಳ್ತಾರೆ. ಲೈಲ್ಯಾಂಡ್ ಅಂದರೆ ಆಳ ಸಮುದ್ರಕ್ಕೆ ಹೋಗುವ ಮೀನುಗಳು. ಅವುಗಳು ಒಮ್ಮೆ ಹೋದರೆ 15 ದಿನ 20 ದಿನ ಎಲ್ಲ ಆಗ್ತದೆ ಅವರು ಹೋಗಿ ಬರುವಾಗ. ಸ್ನೇಹಿತರೆ, ನಾವೀಗ ಸೀವಾಕ್ನತ್ತ ಬಂದಿದ್ದೇವೆ. ಈ ಸೀವಾಕ್ ಯಾವಾಗ ಸ್ಥಾಪನೆ ಆಯಿತು ಗೊತ್ತಾ? 2017ರಲ್ಲಿ. ಆಗ ನಮ್ಮದು ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು ಹಾಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ ಆಗಿತ್ತು ಈ ಸೀವಾಕ್ ನಿರ್ಮಾಣ ಆದದ್ದು. ಅಂದರೆ ಅದಕ್ಕಿಂತ ಮುಂಚೆ ಸೀದಾ ಕಲ್ಲಾಕಿತ್ತು. ಆದರೂ ಕೂಡ ಈ ಪ್ರಮೋದ್ ಮಧ್ವರಾಜ್ ಆಗ ಕಾಂಗ್ರೆಸ್ ಸರ್ಕಾರದ ಮಂತ್ರಿ ಆಗಿದ್ದರು. ಪ್ರಥಮ ಬಾರಿ ಶಾಸಕರಾಗಿ ಪ್ರಥಮ ಬಾರಿಯ ಮಂತ್ರಿಯಾದಂತಹ ಸಂದರ್ಭ. ಆ ಸಂದರ್ಭದಲ್ಲಾಗಿತ್ತು ಇಲ್ಲಿ ಸೀವಾಕ್ ನಿರ್ಮಾಣವಾದದ್ದು. ಅತ್ಯಂತ ಬೇಗನೆ ನಿರ್ಮಾಣ ಆಗಿತ್ತು. ಆ ಬಳಿಕ ಅಲ್ಲಿ ಸೈಂಟ್ ಮೇರಿಸ್ ಕೌಂಟರ್ ಎಲ್ಲ ಓಪನ್ ಆದದ್ದು ಆ ಬಳಿಕ ಆಗಿತ್ತು. ನೋಡಿ ಸ್ನೇಹಿತರೆ, ಇದು ಒಂಥರ ಕಡಲಲ್ಲಿ ನಡೆದಾಡುವ ಅನುಭವ. ಇದು ಎಲ್ರಿಗೂ ಇಂತಹ ಚಾನ್ಸ್ ಸಿಗುವುದಿಲ್ಲ. ಆದರೂ ಕೂಡ ಒಮ್ಮೆ ಎಲ್ಲರೂ ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲ ಒಮ್ಮೆ ಸೀವಾಕ್ಗೆ ಒಮ್ಮೆ ಭೇಟಿ ನೀಡಿ ನೋಡಿ ಇಲ್ಲಿಯ ಸೀನೆಲ್ಲ. ಇದು ನಾನು ಮೊಬೈಲಲ್ಲಿ ಹೇಳಿದ ಹಾಗೆ ಇಲ್ಲ, ಅದಕ್ಕಿಂತ ಸುಂದರವಾಗಿದೆ. ಇಲ್ಲಿನ ದೃಶ್ಯಗಳು ಅದಕ್ಕಿಂತ ಸುಂದರವಾಗಿದೆ. ನೋಡೋಕೆ ಕಣ್ಮನ ತಣಿಸುವಂಥ ದೃಶ್ಯ. ನೋಡಿ ಆ ಕಡೆ ಕಾಣ್ತಾ ಉಂಟಲ್ಲ, ಮೊನ್ನೆ ನಾನು ತೋರಿಸಿದ್ದದು ಪಡುಕೆರೆ ಅಲ್ಲ, ಪಡುಕೆರೆ. ಮೊನ್ನೆ ನಾನು ಇದರಲ್ಲಿ ತೋರಿಸಿದ್ದೇನೆ, ನನ್ನ ವಿಡಿಯೋದಲ್ಲಿ ತೋರಿಸಿದ್ದೇನೆ ಪಡುಕೆರೆ. ಮತ್ತು ಆ ಕಡೆ ಎಲ್ಲ ಅಲ್ಲೆಲ್ಲ ಬೀಚೆಲ್ಲ ಇದಾಗ್ತಾ ಉಂಟು, ಎಲ್ಲ ತೋರಿಸಿರಬಹುದು. ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದಿದ್ದರೆ ನನ್ನ ಕೆಳಗೆ ಇದರಲ್ಲಿ ವಿಡಿಯೋ ಉಂಟು, ನನ್ನ ಈ ಚಾನಲ್ನಲ್ಲಿ ಕೂಡ ಆ ವಿಡಿಯೋ ಉಂಟು ಸ್ನೇಹಿತರೆ. ನೋಡಿ ಅಲ್ಲಿ ಹೋಗೋಣ. ಅಲ್ಲಿ ಸ್ವಲ್ಪ ಪ್ರವಾಸಿಗರಿದ್ದಾರೆ. ಪ್ರವಾಸಿಗರನ್ನು ಅಂದರೆ ಎಲ್ಲರೂ ಇದ್ದಾರೆ ಅಂತ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ನಾವು ಡೈರೆಕ್ಟ್ ನಮ್ಮ ಪಾಡಿಗೆ ವೀಡಿಯೋ ಮಾಡಿಕೊಂಡು ಹೋದರೆ ನಮ್ಮ ವೀಡಿಯೋ ಒಂದು ಸಕ್ಸಸ್ ಆಗ್ತದೆ. ಅಲ್ಲಿ ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ ಒಬ್ಬರು, ಅವರನ್ನು ನೋಡೋಣ ನಾವು. ನೋಡಿ ಅಲ್ಲಿ ಕೂತ್ಕೊಂಡು ಫಿಶಿಂಗ್ ಮಾಡ್ತಾ ಇದ್ದಾರೆ ಕಲ್ಲಲ್ಲಿ. ಇಲ್ಲಿ 2-3 ಪ್ರವಾಸಿಗರು ಅವರೇನೋ ಸೆಲ್ಫಿಯನ್ನು ತೆಗಿತಾ ಇದ್ದಾರೆ. ಇಲ್ಲಿ ಸೆಲ್ಫಿ ತೆಗಿಲಿಕ್ಕಂತಲೇ ಜನ ಬರ್ತಾರೆ ಜಾಸ್ತಿಯಾಗಿ. ಮತ್ತು ವಿಡಿಯೋ ಶೂಟು, ಫೋಟೋ ಶೂಟ್ ಮಾಡಬೇಕಂತಲೇ ಜನ ಬರ್ತಾ ಇರ್ತಾರೆ ಇಲ್ಲಿ. ಅವರು ಹೋದರು ಆ ಕಡೆ ಸೀದಾ. ನೋಡಿ ಇಲ್ಲಿ ಒಬ್ಬರು ಫಿಶಿಂಗ್ ಮಾಡ್ತಾ ಇದ್ದಾರೆ, ಮತ್ತೊಬ್ಬರು. ಅವರೇನೋ ಟೆನ್ಷನ್ನಲ್ಲಿರುವಾಗ ಗೊತ್ತಾಗ್ತದೆ ಈಗೇನು ಅವರಿಗೆ ಮೀನು ಸಿಗಲಿಕ್ಕಿಲ್ಲ ಅಂತ. ಸ್ನೇಹಿತರೆ, ಇವರನ್ನು ದಾಟಿಕೊಂಡು ಮುಂದಕ್ಕೆ ಹೋಗಿ ನೋಡಿ ಅಲ್ಲಿ ಪಡುಕೆರೆ ಎಲ್ಲ ಕಾಣುವ ಸೀನ್ ನೋಡಿ. ಮೊನ್ನೆ ಅಲ್ಲಿಯೇ ಇದ್ದೆ ನಾನು ಆ ಕಡೆ ನಿಮಗೆ ವಿಡಿಯೋ ಮಾಡಿ ತೋರಿಸುವಾಗ. ಆಗ ಇಲ್ಲಿದ್ದು ಸೀವಾಕ್ದು ಝೂಮ್ ಮಾಡಿ ತೋರಿಸಿದ್ದೇನೆ ನಿಮಗೆ, ನೀವು ನೋಡಿರಬಹುದು ಅದರಲ್ಲಿ. ಈಗ ಸೀವಾಕ್ನಲ್ಲಿಯೇ ನಾನು ನಿಂತು ಆ ಕಡೆಯದ್ದು ತೋರಿಸ್ತಾ ಇದ್ದೇನೆ ನಿಮಗೆ, ಆ ಕಡೆ ಪಡುಕೆರೆ ಅಂತ. ಹಾಗೆ ನೋಡಿ ನಾವು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದಷ್ಟು ಇದರ ಕೊನೆ ತನಕ ಹೋಗಬೇಕು ನಾವು. 1 ಕಿಲೋಮೀಟ್ರ್ ಆಗಿರಬಹುದು, ಕೊನೆ ತನಕ 1 ಕಿಲೋಮೀಟ್ರ್ ಇರಬಹುದು ದೂರ. 1 ಕಿಲೋಮೀಟ್ರ್ ಜಾಸ್ತಿ ಉಂಟಂತ ಅನಿಸುತ್ತೆ. ನಡೆದು ಸಾಕಾಗ್ತದೆ, ಸುಸ್ತಾಗಿ ಹೋಗ್ತದೆ ಸ್ನೇಹಿತರೆ. ನಡೆದು ಸುಸ್ತಾಗಿ ಹೋಗ್ತದೆ. ಆದರೂ ಕೂಡ ನಡೆಯಲೇಬೇಕಲ್ಲ, ನಮಗೋಸ್ಕರ ನಿಮಗೋಸ್ಕರ. ನೋಡಿ ಇಲ್ಲಿ ಕೂಡ ಒಬ್ಬರು ಫಿಶಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಂದಿರಬಹುದು ಅಂತ ಅನಿಸ್ತದೆ. ಫಿಶಿಂಗದ ಇದೆಲ್ಲ ರಾಡಿಗೆಲ್ಲ ಈ ಗಾಳ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಅವರು. ಬಹಳ ಉಮೇದಲ್ಲಿದ್ದಾರೆ. ನೋಡಿ ಐಸ್ ಬಾಕ್ಸ್ ಇದರಲ್ಲಿ, ಅಂದರೆ ಈ ಬಿಸಿಲಲ್ಲಿ, ಈಗ ಇಲ್ಲಿ ಬಿಸಿಲು ಜಾಸ್ತಿ, ಒಮ್ಮೆ ಮಳೆ ಬರ್ತಾ ಇದ್ದರೂ ಕೂಡ ಬಿಸಿಲಲ್ಲಿ ಮೀನು ಹಾಳಾಗ್ತದೆ, ಬೇಗ ಹಾಳಾಗ್ತದೆ ಕೋಲ್ಡ್ ಇಲ್ಲದಿದ್ದರೆ. ಅದಕ್ಕೆ ಐಸ್ ಬಾಕ್ಸ್ ಕೂಡ ತರ್ತಾರೆ ಒಟ್ಟಿಗೆ. ಇಲ್ಲಿ ಯಾರ್ದೋ ಒಂದು ರೀಲ್ಸ್ ಪ್ರಾಕ್ಟೀಸ್ ಆಗ್ತಾ ಉಂಟು ಹುಡುಗಿರದ್ದು. ನನ್ನನ್ನು ನೋಡಿ ಸುಮ್ಮನೆ ಕೂತಿದ್ದಾರೆ ಅವರೀಗ. ಅಲ್ಲಿ ಹಾಡಿದ್ದ ಕಾರಣ ಸ್ವಲ್ಪ ಮ್ಯೂಟ್ ಮಾಡಿ ಸೌಂಡ್, ಮತ್ತು ವಾಪಸ್ ನಾನು ಆ ಸೀನ್ ಕಟ್ ಮಾಡಿ ವಾಪಸ್ ಹೋದೆ ಸ್ನೇಹಿತರೆ. ವಾಯ್ಸ್ ಓವರ್ ಕೊಡುದಿದ್ರು ಆ ಸೀನ್ ಕೂಡ ಅಲ್ಲಿ ಕಟ್ ಮಾಡಿದ್ದೇನೆ ನಾನು.
ನೋಡೋಣ ಸ್ನೇಹಿತರೆ, ಮುಂದಕ್ಕೆ ಹೋಗಿ ನೋಡೋಣ. ಅಲ್ಲಿ ಒಂದು ನಿಮಗೆ ದೂರದಲ್ಲಿ ಮತ್ತೊಂದು ಮೂರ್ತಿ ಕಾಣ್ತಾ ಇದೆ, ನೀವು ನೋಡ್ತಾ ಇರಬಹುದು. ಮತ್ತೊಂದು ಮೂರ್ತಿ ಕಾಣ್ತಾ ಇದೆ ಅಲ್ಲಿ. ಅದು ಯಾವುದಂದರೆ ಗಂಡ ಹೆಂಡತಿ ಮತ್ತು ಒಂದು ಮಗುವಿನ ಮೂರ್ತಿ. ಅದು ಅಂದರೆ ಮೀನುಗಾರ ದಂಪತಿಗಳದ್ದು. ಅಂದರೆ ಇಲ್ಲಿ ಕರಾವಳಿಯಲ್ಲಿ ಮೊದಲು ಹೇಗಿತ್ತು ಅಂದರೆ, ನಿಮಗೆ ಹತ್ತಿರ ಹೋದಾಗ ಅದು ಗೊತ್ತಾಗ್ತದೆ. ಆ ಮೂರ್ತಿಯನ್ನು ನೋಡುವಾಗಲೇ ನಾನು ಹೇಳಿದ್ದು ಏನಂತ. ಕರಾವಳಿಯಲ್ಲಿ ಮೊದಲು ಈ ಮೀನುಗಾರ ಗಂಡಸರು ಕಡಲಿಗೆ ಹೋಗಿ ಮೀನು ಹಿಡಿದುಕೊಂಡು ಬರ್ತಾರೆ. ಅದನ್ನು ಹೆಂಗಸರು ಬುಟ್ಟಿಯಲ್ಲಿ ತುಂಬಿಸಿಕೊಂಡು ದೂರ ದೂರದ ಹಳ್ಳಿಗೆ ಹೋಗಿ ಮಾಡ್ತಾಯಿದ್ರು. ಇದೆಲ್ಲ ಬಹುತೇಕ ಎಲ್ರಿಗೂ ಗೊತ್ತಿರುವಂಥದ್ದೇ. ಈಗಿನ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಒಂದು 10-20 ವರ್ಷದ ಹಿಂದಿನ ವಿಷಯ. ಹಳ್ಳಿಗೆ ಮೀನುಗಾರ ಮಹಿಳೆಯರು ಮೀನು ಮಾರ್ತಾ ಬರ್ತಾಯಿದ್ರು. ಹೀಗೇ ಬುಟ್ಟಿಯಲ್ಲಿ ಮೀನು ಹಿಡ್ಕೊಂಡು, ದೊಡ್ಡ ಮೀನು ಸಣ್ಣ ಮೀನೆಲ್ಲ 10 ರೂಪಾಯಿ 20 ರೂಪಾಯಿಗೆ ಆವಾಗ ಮೀನು ಸಿಗ್ತಿದ್ದ ಸಮಯ. ಬಹುತೇಕ ಈ ನಮ್ಮ ಈ ಜಮಾನದವರಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆಗ ಹಳ್ಳಿಯಲ್ಲಿ ಏನು ಮಾಡ್ತಾಯಿದ್ರಂದರೆ ಮೀನು ತಗೊಳ್ತಾ ಇದ್ರು. ಅವರಲ್ಲಿ ಕೊಡಲಿಕ್ಕೆ ಹಣ ಇರ್ತಾ ಇರಲಿಲ್ಲ. ಅವರು ಏನು ಮಾಡ್ತಾಯಿದ್ರಂದರೆ ಅವರು ಬೆಳೆದ ತರಕಾರಿಯನ್ನು, ಸೌತೆ ಆಗಿರಬಹುದು ಅಥವಾ ಹೀರೆಕಾಯಿ ಆಗಿರಬಹುದು, ಸೋರೆಕಾಯಿ ಆಗಿರಬಹುದು, ಕುಂಬಳಕಾಯಿ ಅಥವಾ ಬಸಳೆ, ಹರಿವೆ ಸೊಪ್ಪು, ಹೀಗೆ ಎಲ್ಲವನ್ನು ಮೀನುಗಾರರಿಗೆ ಕೊಡ್ತಾಯಿದ್ರು. ಅಕ್ಕಿ ಹೀಗೆ ಕೊಡ್ತಾಯಿದ್ರು. ಇದನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗ್ತಾಯಿದ್ರು ಆಗಿನ ಕಾಲದಲ್ಲಿ. ಮತ್ತು ತೆಂಗಿನಕಾಯಿ ಕೂಡ ಕೊಡ್ತಾಯಿದ್ರು. ಇದನ್ನೆಲ್ಲ ಹಿಡ್ಕೊಂಡು ಅವರು ಹೋಗ್ತಾಯಿದ್ರು. ಮೀನಿಲ್ಲಿ ಅವರು ಮೀನು ಕೊಡ್ತಾಯಿದ್ರು, ಅವರು ತರಕಾರಿ ಕೊಂಡೋಗ್ತಾಯಿದ್ರು. ಹೀಗೆ ಆಗ್ತಾಯಿತ್ತು ವಿಷಯ ಎಲ್ಲ. ಅಂದರೆ ಆ ಮಹಿಳೆಯರು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ, ಒಂದು ಬುಟ್ಟಿ ಮೀನನ್ನು ತಲೆಯಲ್ಲಿ ತುಂಬಿಕೊಂಡು ಒಂದು ಸಣ್ಣ ತೆರಿಗೆ ತಲೆಯಲ್ಲಿಟ್ಟು ಕೈ ಬಿಟ್ಟೇ ನಡೆಯುವುದು, ಬುಟ್ಟಿ ತಲೆಯಲ್ಲಿ ಇಟ್ಕೊಂಡು. ಹೀಗೇನೆ ಇದೇ ಸೇಮ್ ಸಿಟುವೇಶನ್ ನೋಡಿ ಈ ಮೂರ್ತಿಯಲ್ಲಿ ಕಾಣ್ತಾ ಉಂಟಲ್ಲ. ಹಾಗೆ ಅದು ಅಷ್ಟೇ ಭಾರವನ್ನು ಅವರು ಹೊತ್ತುಕೊಂಡು ಹೋಗ್ತಾ ಇದ್ರು. ಅಂದರೆ ನೀವೊಂದು ಅಂದಾಜು ಮಾಡಿ ಎಷ್ಟು ಕಷ್ಟಪಟ್ಟಿದ್ರು ಆ ಕಾಲದಲ್ಲಿ ಆ ಹೆಂಗಸರು ಅಂತ. ಅದೊಂಥರ ಆ ಮೂರ್ತಿ ಅದೊಂದು ಅವರ ಜೀವನ ಚರಿತ್ರೆಯನ್ನೇ ಕಂಪ್ಲೀಟಾಗಿ ಆ ಮೂರ್ತಿಯೇ ತೋರಿಸ್ತದೆ. ನಾವು ಅದನ್ನು ಅಂದಾಜಿಸಬೇಕಾಗ್ತದೆ. ಒಂದೊಂದು ಮೂರ್ತಿಯೊಂದು ಕೂಡ ಒಂದೊಂದು ಕಥೆ ಇದೆ ಇಲ್ಲಿ ಸ್ನೇಹಿತರೆ. ನಾನೀಗ ಸೀವಾಕ್ನ ಕೊನೆಗೆ ತಲುಪಿದ್ದೇನೆ ನೋಡಿ. ಇದು ಸೀವಾಕ್ನ ಕೊನೆಯದ್ದು ಪ್ಲೇಸ್. ಇಲ್ಲಿ ತುಂಬ ಜನ ಗಾಳ ಹಾಕ್ತಾ ಇದ್ದಾರೆ ನೋಡಿ, ಫಿಶಿಂಗ್ ಮಾಡ್ತಾ ಇದ್ದಾರೆ. ಒಬ್ಬರು ಮೀನು ಬಾಯಿ ಹಾಕಿತಂತ ಅನಿಸುತ್ತೆ, ಅದನ್ನು ಎಳೆಯುತ್ತಾ ಇದ್ದಾರೆ. ನಿಮಗೆ ಕಾಣ್ತಾ ಇರಬಹುದು ನೋಡಿ ಸ್ನೇಹಿತರೆ. ಅದೇ ರೀತಿ ಈಗೆಲ್ಲ ಫಿಶಿಂಗ್ ಮಾಡೋದೆಲ್ಲ ನಾನು ತೋರಿಸ್ತೇನೆ ನಿಮಗೆ, ಕಂಪ್ಲೀಟಾಗಿ ತೋರಿಸ್ತೇನೆ ಸ್ನೇಹಿತರೆ. ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ಕೊನೆ ತನಕ ನೋಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಅಲ್ಲಿ ಮತ್ತೊಬ್ಬರು ಮೀನು ಹಿಡಿದಿದ್ದಾರೆ ಅಂತ ಅನಿಸುತ್ತೆ ನೋಡಿ, ಅವರು ಕೂಡ ಸ್ಟಿಕ್ಕಲ್ಲಿ. ಇಲ್ಲಿ ಸ್ವಲ್ಪ ಮೀನು ಸಿಗ್ತದೆ ಮುಂಚಿನಿಂದಲೂ. ಹಾಗೆ ಈ ಸೀವಾಕ್ನ ತುದಿಗೆ ಬಂದಾಗ ನಮಗೆ ಇಲ್ಲಿ ಮೀನು ಹಿಡಿಯುವವರು ಜಾಸ್ತಿ ಇರ್ತಾರೆ ನೋಡಿ. ಅವರೊಂದು ಸಣ್ಣ ಕಲ್ಲೂರು ಹಿಡಿದಿದ್ದಾರೆ ಸ್ನೇಹಿತರೆ. ಈಗ ನೋಡಿ ನಾನು ತೋರಿಸ್ತೇನೆ ಮೀನು. ಇನ್ನು ನಾನು ಮಾತಾಡೋದಿಲ್ಲ, ಇನ್ನು ಸ್ವಲ್ಪ ವಿಡಿಯೋ ಹಾಕ್ತೇನೆ ಇಲ್ಲಿ. ಓಕೆ.
ನೀವು ಮಾಡ್ಬಿಟ್ಟು ಅಲ್ಲ ಹೆಂಗ ಕಾಣು ತಿನ್ನಲ್ಲ ಅವು ಪದ್ನೆಲ್ಲ ಬರಲ್ಲ ಇರೋ ಬರಲ್ಲ ಬಾಕಿ ಗಾಲಿ ಮರ ಕಟ್ಟಿ ಹೋಯ್ತು ನಾರಾಯಣ ಸ್ನೇಹಿತರೆ ನೋಡಿದ್ರಲ್ಲ ಈ ಫಿಶಿಂಗ್ ಮಾಡ್ತಾ ಇರೋದು, ಅಂದರೆ ಅವರು ಕೂಡ ಸಣ್ಣ ಸಣ್ಣ ಕಲ್ಲೂರು ಮೀನವರಿಗೆ ಗಾಲಕ್ಕೆ ಸಿಗ್ತಾ ಇತ್ತು, ದೊಡ್ಡ ಮೀನಿಗೆ ಗಾಲ ಕೂಡ ಹಾಕಿರಲಿಲ್ಲ. ಹಾಗೆ ನಾನೀಗ ಇಲ್ಲಿಂದ ವಾಪಸ್ ಹೊರಟೆ ಸ್ನೇಹಿತರೆ. ನೋಡಿ ನಿಮಗೆ ಅಲ್ಲೂ ಪಡುಕೆರೆಯ ಸೀನನ್ನೇ ತೋರಿಸ್ತಾ ಅದನ್ನೇ ಮತ್ತೆ ಮತ್ತೆ ನೆನಪಿಸುತ್ತಾ ಈ ಸೀವಾಕ್ನಿಂದ ನಾನೀಗ ವಾಪಸ್ಸು ಹೋಗ್ತಾ ಇದ್ದೇನೆ. ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಇಷ್ಟೆಲ್ಲ ಒಂದು ಸಣ್ಣ ಇಲ್ಲೇ ಕೂತ್ಕೊಳ್ಳುವಂತ ಆದರೂ ಕೂಡ ಈಗ ಸಂಜೆ ಆಗುವ ಕಾರಣದಿಂದ ಅಂದರೆ ಸ್ವಲ್ಪ ಲೇಟ್ ಆಗ್ತದೆ. ಇದು ನನ್ನ ಮನೆಯಿಂದ ಒಂದು 20-21 ಕಿಲೋಮೀಟರ್ ದೂರದಲ್ಲಿ ಆಗ್ತದೆ ಸ್ನೇಹಿತರೆ ಸಿವಾಕ್. ಆ ಕಾರಣದಿಂದ ಅಲ್ಲಿ ತನಕ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾನೀಗ ಹೊರಟಿದ್ದೇನೆ. ಸಂಜೆ ಆಗ್ತಾ ಬಂತು, ಇಲ್ಲಿ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಕಡಲ ಬದಿಯಲ್ಲಿ, ಆದರೆ ಮನೆಗೆ ಹೋಗುವಾಗ ಕತ್ತಲೆ ಆಗ್ತದೆ ಈಗ. ಹಾಗೆ ಹೋಗ್ತಾ ಇದ್ದೇನೆ. ಹೋಗುವಾಗ ಸೈಡಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ, ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ಎಲ್ಲರೂ ಕೂಡ ಅಲ್ಲಿ ಫಿಶಿಂಗ್ ಮಾಡ್ತಾನೇ ಇದ್ದಾರೆ. ಅವರೆಲ್ಲರನ್ನು ನೋಡ್ತಾ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಯಾರಿಗೂ ಇಲ್ಲಿ ಮೀನು ಸಿಗಲಿಲ್ಲ, ಅಲ್ಲಿ ತುಂಬ ಮೀನು ಸಿಗ್ತಾ ಇತ್ತು ಅವರಿಗೆ. ಅಂದರೆ ಎಲ್ಲ ಶೂಟಿಂಗ್ ಮಾಡಲಿಲ್ಲ, ಸ್ವಲ್ಪ ಹೊತ್ತು ನಾನು ಕೂಡ ನಿಂತು ನೋಡ್ತಾ ಇದ್ದೆ ಮೀನು ಹಿಡಿಯುವುದನ್ನೇ ಅವರು. ಅಂದರೆ ನನ್ನ ಹತ್ರ ಏನು ಇರಲಿಲ್ಲಲ್ಲ, ಆದರೂ ಕೂಡ ಅದೊಂದು ಅಭ್ಯಾಸ ಇದ್ದವರಿಗೆ ಅಂತಹ ಸನ್ನಿವೇಶದಲ್ಲಿ ವಿಡಿಯೋ ಕೂಡ ಮಾಡೋದಿಲ್ಲ, ನೋಡ್ತಾ ಇರ್ತಾರೆ. ಈಗ ಏನು ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಹತ್ರ ಸ್ಟಿಕ್ ಇದ್ದಿದ್ದರೆ ಖಂಡಿತವಾಗಿಯೂ ಆಗಲೇ ಅಲ್ಲಿ ಗಾಲ ಹಾಕ್ತಾ ಇದ್ದೆ. ನೋಡಿ ಸ್ನೇಹಿತರೆ, ಈಗ ಸೀವಾಕ್ನ ಈ ಕಡೆ ಬಂದಿದ್ದೇನೆ ನೋಡಿ. ಅಲ್ಲಿ ಮಲ್ಪೆಯಿಂದ ಮೀನಿಂದು ಬೋಟುಗಳು ಹೊರಡ್ತಾ ಇದೆ. ಈಗ ಸಂಜೆ ಹೊತ್ತಿಗೆ ಎಲ್ಲ ಹೊರಡ್ತಾ ಇದೆ, ಲೈನ್ ಅಂದರೆ ರೇಸ್ಗೆ ಹೋದಾಗೆ ಹೋಗ್ತಾ ಉಂಟು ನೋಡಿ. ಮೂರು ಒಟ್ಟೊಟ್ಟಿಗೆ ಹೋಗ್ತಾ ಉಂಟು ದೊಡ್ಡದು. ಇದರಲ್ಲಿ ಸ್ವಲ್ಪ ಲೈಲ್ಯಾಂಡ್ ಕೂಡ ಉಂಟು ಮತ್ತು ಸ್ವಲ್ಪ ಪರ್ಷಿಯನ್ ಕೂಡ ಉಂಟು. ಲೈಲ್ಯಾಂಡ್ ಹೋದರೆ 10-20 ದಿನ ಬರುವುದಿಲ್ಲ, ಪರ್ಷಿಯನ್ ಇವತ್ತು ಹೋದರೆ ನಾಳೆ ಬೆಳಿಗ್ಗೆ ಒಳಗೆ ಬರ್ತದೆ, ಆದರೆ 1-2 ಗಂಟೆಯೊಳಗೆ ವಾಪಸ್ ಬರ್ತದೆ ಒಮ್ಮೊಮ್ಮೆ. ಆಲ ಸಮುದ್ರ ಮೀನುಗಾರಿಕೆ ಅಂದರೆ ಅದು ಲೈಲ್ಯಾಂಡ್ ಬೋಟ್ ಮಾತ್ರ ಹೋಗುವುದು. ಅವರು ತುಂಬ ದೂರ ಹೋಗ್ತಾರೆ ಕಡಲಿನಲ್ಲಿ. ಅಂದರೆ ಇಂತಿಷ್ಟೇ ದೂರ ಹೋಗಬೇಕಂತ ನಿಯಮ ಉಂಟು, ಅದಕ್ಕಿಂತ ಆಚೆ ಬೇರೆ ದೇಶದ ಗಡಿ ಕೂಡ ಇರ್ತದೆ. ಅಲ್ಲಿಗೆ ಹೋದರೆ ಅಲ್ಲಿ ಬೇರೆ ದೇಶದವರು ಬಂಧಿಸಿದರೆ ಮತ್ತೆ 10-20 ವರ್ಷ ಜೈಲಲ್ಲಿ ಕಳೆಯುವ ಹಾಗೆ ಕೂಡ ಆಗ್ತದೆ. ಆ ಕಾರಣದಿಂದ ಇಂತಿಷ್ಟೇ ದೂರ ಹೋಗಬೇಕಂತ ನಿಯಮ ಉಂಟು, ಅದನ್ನು ಮೀರಿ ಹೋಗುವ ಹಾಗೆ ಕೂಡ ಇಲ್ಲ. ಒಮ್ಮೊಮ್ಮೆ ಜಾಸ್ತಿ ಮೀನಿನ ಆಸೆಗೆ ಮೀನುಗಾರರು ಹೋದರೆ ಜೈಲು ಪಾಲಾಗ್ತಾರೆ. ತುಂಬ ಇಂತಹ ಘಟನೆಗಳು ನಡೆದಿದೆ, ನಿಮ್ಗೆ ಗೊತ್ತಿರಬಹುದು, ನೀವು ನ್ಯೂಸ್ನಲ್ಲಿ ನೋಡಿರಬಹುದು ಅಥವಾ ನ್ಯೂಸ್ ಪೇಪರ್ನಲ್ಲಿ ಕೂಡ ಇಂಥ ಘಟನೆಗಳನ್ನು ನೀವು ವೀಕ್ಷಿಸಿರಬಹುದು ಸ್ನೇಹಿತರೆ. ಅದಕ್ಕೆ ಹೇಳುವುದು ಫ್ರೆಂಡ್ಸ್, ಈ ಮೀನುಗಾರರ ಬದುಕು ಬಹಳ ದುಸ್ತರ ಅಂತ. ಆಚೆ ಈಚೆ ಹೋದರೂ ಕೂಡ ಕಷ್ಟನೇ, ಮನೆಯಲ್ಲೇ ಕೂತರೂ ಕಷ್ಟನೇ ಇಂತಹ ಸಂದರ್ಭ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ತನಕ ನೀವು ನನ್ನ ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ. ನೋಡಿ, ನೀವು ಫಿಶಿಂಗ್ ಮಾಡೋದನ್ನು ನೋಡಿದ್ರಿ, ಮತ್ತೆ ಇಲ್ಲಿನ ಕೆಲವೊಂದು ವಿಷಯಗಳಿಗೆ ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಅದೇ ರೀತಿ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮಿಂದ ತಿಳಿಯಬೇಕಿದೆ. ಅದಕ್ಕೆ ನೀವು ಕಮೆಂಟ್ ಮೂಲಕ ನನಗೆ ಏನಾದರೂ ಮಾಹಿತಿ ನೀಡಲೇಬೇಕು. ಹಾಗೂ ಮಾಹಿತಿ ನೀಡಿದ್ರೆ ಬಹಳ ಒಳ್ಳೆಯದು. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ಪ್ರಥಮವಾಗಿ ನನ್ನ ಚಾನೆಲ್ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಶೇರ್ ಮಾಡಿ ಇತರರಿಗೆ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ಸ್ನೇಹಿತರೆ. ಎಲ್ರಿಗೂ ಬಾಯ್.